ಸೊ ಅದು ಆಪ್ರೇಷನ್ ರೀತಿಯೇ ಅದು ಹೆಚ್ಚು ಶಿವಣ್ಣವ್ರು ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಅದಕ್ಕೆ ನಾವು ಅಲ್ಲಿ ಭಾಳ ಹೈಯೆಸ್ಟ್ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಅಲ್ಲೇ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ. ಭಾಳ ಐ ಥಿಂಕ್ ಒಳ್ಳೆ ಡಿಸಿಷನ್ ತೊಗೊಂಡ್ವಿ, ಒಳ್ಳೆ ಡಿಸಿಷನ್ನು. ಶಿವಣ್ಣವ್ರು ಮುಂಚೆ ಹೆಂಗಿದ್ರು ಹಾಗೆ ಚೆನ್ನಾಗಾಗಿ ಬರ್ತಾರೆ. ಇಲ್ಲ ಅದು ನಾನು ನೋಡಿದೆ ಮಾಧ್ಯಮದಲ್ಲಿ. ಜನರು ಗಾಬರಿ ಆಗೋದು ಬೇಡ. ಅವರಿಗೆ ಮುಂಚೆ ಒಂದು ಸತಿ ಬ್ರೈನಲ್ಲಿ ಒಂದು ಸ್ಟೆಂಟ್ ಹಾಕಿತ್ತು, ಅದು ಪ್ಯಾರಿಸಲ್ಲಿ. ನಾನು ಹೇಳ್ತಾ ಇರೋದು ಇದು 16-17 ವರ್ಷದ ಹಿಂದೆ. ಶಿವಣ್ಣವ್ರು ಹೇಳಿದರು, ಅದನ್ನ ಶಿವಣ್ಣವ್ರು ಹೇಳ್ಕೊಂಡಿದ್ದಾರೆ. ಸೊ ಸ್ಟೆಂಟ್ ಅಲ್ಲಿ ಒಂದು ಸ್ಲೈಟ್ ಬ್ಲಾಕೇಜ್ ಇತ್ತು. ಆವಾಗ ಎಲ್ಲಿ ಮಾಡಿಸ್ಬೇಕು ಅಂದಾಗ ಅಲ್ಲಿ ಮಾಡಿಸಿದ್ವಿ. ಅದಾದ ಮೇಲೆ ಅವ್ರಿಗೆ ಒಂದು ಸತಿ ಹಾರ್ಟ್ ಅಟ್ಯಾಕ್, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲ ಮಾಲ್ಯಲ್ಲಿ ಒಂದು ಹಾರ್ಟಲ್ಲಿ ಸ್ಟೆಂಟ್ ಹಾಕಿದ್ದು. ಸೊ ಈ ಸತಿ ಹೋದಾಗ ಈಗ ಅದನ್ನು ಚೆಕ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಚೆಕ್ ಮಾಡಿ ಅದು ಸರ್. ಸೊ ಸ್ಟೆಂಟ್ ಅಂದರೆ ಟೋಟ್ಲಿ ಡಿಫ್ರೆಂಟ್. ಅದು ನೋಡಿದೆ ನಾನು ನೋಡಿ ಅವರಿಗೆ ಅದೃಷ್ಟ. ಒಂದು ಸತಿ ಅವಾಗ ಬೋರ್ಡ್ ಬಿದ್ದಿತ್ತು, ಅದೊಂದು ಇಟ್ಸ್ ಡಿಫ್ರೆಂಟ್ ಸ್ಟೋರಿ. ಶಿವಣ್ಣವ್ರು ಹೇಳ್ತಾರೆ, ಕೇಳಿ, ಚೆನ್ನಾಗಿದೆ. ಈ ದೇವರ ಆಶೀರ್ವಾದ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಶಿವರಾಜ್ ಕುಮಾರ್ ಅವರು ಅಂತ ಹೇಳಿ. ಏನಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. 5-6 ದಿವಸ ಹಾಸ್ಪಿಟ್ಲಲ್ಲಿದ್ದರು ಅಷ್ಟೇ, 5 ದಿವಸ. 6ನೇ ದಿವಸ ಬೆಳಗ್ಗೆ ಅವರು 4 ದಿವಸ ಮುಂಚೆನೇ ಹೋದರು, ಕೆಲವೆಲ್ಲ ಚೆಕಪ್ಸು. 24ನೇ ತಾರೀಕು ಬೆಳಗ್ಗೆ ಅಡ್ಮಿಟ್ ಆಗಿದ್ದು. 6 ಗಂಟೆಗೆ ಹೋದ್ವಿ, 6:30ಗೆ. 8:00ವರೆಗೆ ಆಪ್ರೇಷನ್ಗೆ ಕರ್ಕೊಂಡಿದ್ದು. ಅವತ್ತೇ ಬೆಳಗ್ಗೆ ಅಡ್ಮಿಷನ್ನು. ಮತ್ತು ಅವತ್ತೇ ಅಲ್ಲಿ ಸಿಸ್ಟಮೇ ಹಾಗೆ. ಇಲ್ಲಿ ನಮ್ಮಲ್ಲೆಲ್ಲ 1 ದಿವಸ 2 ದಿವಸ ಎಲ್ಲ ಮುಂಚೆ ಇಡ್ತಾರೆ. ಇದು ಅಲ್ಲಿ ಒಂಥರ ಸಿಸ್ಟಮ್ ಇರುತ್ತೆ. ಆಮೇಲೆ ಅಲ್ಲಿ ಹೋಟೆಲ್ಲು, ಹಾಸ್ಪಿಟಲ್ ಪ್ರಿಮಿಸಸ್ ಎಲ್ಲ ಹೆಚ್ಚು ಕಮ್ಮಿ, ಅಂದರೆ ಹಿಲ್ಟನ್ ಹೋಟೆಲ್ ಅಂತ ಅಲ್ಲೇ ಇರೋದ್ರಿಂದ ನಮಗೆ ಇದಾಯಿತು. ಅದಾದಮೇಲೆ ಆಪ್ರೇಷನ್ ಆಗಿ ಒಂದು 5-6 ಅವರ್ಸಿಗೆ ಹೋಗಿ ಮಾತಾಡ್ಸ್ಕೊಂಡ್ಬಂದ್ವಿ. ಎಚ್ಚರ ಆಗುತ್ತೆ. ಆಮೇಲೆ 2 ಡೇಸ್ ಆದಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಯಾಕೆಂದರೆ ಅನಸ್ತೇಸಿಯಾ ಇದೆಲ್ಲ. 5 ದಿವಸ ಆದಮೇಲೆ 6ನೇ ದಿವಸ ಡಿಸ್ಚಾರ್ಜ್ ಮಾಡಿದ್ರು. ಮತ್ತು ಅದಾದಮೇಲೆ ರೆಗ್ಯುಲರ್ ಚೆಕಪ್ಸ್ ಇರ್ತದೆ, ಅದನ್ನೆಲ್ಲ ಮಾಡ್ಕೊಂಡು ಈಗ ಮೊನ್ನೆಗೆ ಕಂಪ್ಲೀಟ್ಲಿ ಎಲ್ಲ ಅವ್ರ ಬಾಡಿಯಲ್ಲಿ ಒಂದು ಪೈಪ್ ಏನು ಕ್ಯಾಥೆಡ್ರಲ್ ಅಂತ ಹೇಳಿದ್ರು, ಅಲ್ಲಿಗೆ ಕ್ಲೋಸ್. ಇನ್ನೇನಿಲ್ಲ ಅವ್ರು ಆರಾಮಿದೆ. ಜಸ್ಟ್ ಅ ನಾರ್ಮಲ್ ಪರ್ಸನ್. ಅವರೇ ಹೇಳಿದಾರಲ್ಲ, ಮುಂಚಿನಕ್ಕಿಂತ ಜೋಶಾಗಿ ಬರ್ತೀನಿ ಅಂತ. ಯಾವಾಗ ಬರ್ಬೋದು ಸರ್? 26ನೇ ತಾರೀಕು. 25 ಬೆಳಗ್ಗೆ ಹೊಡ್ತಾರೆ, 26 ಬೆಳಗ್ಗೆ ಇಷ್ಟೊತ್ತಿಗೆ ಇರ್ತಾರೆ. 100%. ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ನಾವು ಹೆಂಗಿದ್ದೀವಿ ಹಂಗೀಗ ನಮ್ಗಿಂತನೂ ಚೆನ್ನಾಗಾಗಿದೆ. ಸೊ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಈಗ ಬಂದ ತಕ್ಷಣ. ಐ ಥಿಂಕ್ ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ನನ್ನ ಪ್ರಕಾರ. ಇದೆ ಇಂಡಿಯಾ ಈಗ ಮಾಡಿದ್ದು ಇಂಡಿಯನ್ ಆರಿಜಿನ್ ಡಾಕ್ಟರ್. ಬಾರ್ನ್ ಆ್ಯಂಡ್ ಬಾಟಪ್ ಅವರು ಮಡ್ರಾಸಲ್ಲಿ, ಮತ್ತು ಎಲ್ಲ ಅಲ್ಲಿ 36-37 ವರ್ಷದಿಂದ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಬಾಂಬೆಲಿ ಮಾಡ್ತಾರೆ, ಬೆಂಗಳೂರಲ್ಲೂ ಮಾಡ್ತಾರೆ. ಟೆಕ್ನಾಲಜಿಯಲ್ಲಿ ಚೆನ್ನಾಗಿದೆ, ರಿಸರ್ಚ್ ನಡೀತಾ ಇರುತ್ತೆ ಯಾವಾಗಲೂ ಅಷ್ಟೇ. ಆ ರಿಸರ್ಚ್ ನೋಡಿದಾಗ ಬೆಸ್ಟ್ ಎಲ್ಲಿ ಅಂತ ಹೇಳಿದಾಗ ಅದನ್ನ ಮಯಾಮಿ ಅಂತ ಹೇಳಿದಾಗ ನಾವು ಅನ್ಕೊಂಡಿದ್ದೆ ಅಷ್ಟೇ. ಇಲ್ಲೂ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಇಲ್ಲ, ನಾನು ಯಾಕೆಂದರೆ ಮಿನಿಸ್ಟರ್ ಆದಮೇಲೆ ಬೇರೆಯವ್ರಿಗೆ ಯಾರಿಗಾರು ಅದನ್ನ ಜವಾಬ್ದಾರಿ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೆ. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅದು ನಾನು ಜಟಾಪಟಿ ಅಂಥೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ. ನನಗೆ ಗೊತ್ತಿಲ್ಲ, ಕಾರಣ ಏನು ಅಂತ ಗೊತ್ತಿಲ್ಲ. ಅದೆಲ್ಲ ನಾನು ಚರ್ಚೆ ಮಾಡೋದು ಸೂಕ್ತ ಅನ್ಸೋದಿಲ್ಲ. ಯಾಕೆಂದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋ ಅಧಿಕಾರ ನನಗಿರೋದಿಲ್ಲ. ಎಲ್ಲ ಪಕ್ಷ ಹೈಕಮಾಂಡ್. ಎನಿಥಿಂಗ್ ಕಾಂಗ್ರೆಸ್ ಪಕ್ಷದೊಳಗೆ ಯಾವುದೇ ತೀರ್ಮಾನಗಳು ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಗಬೇಕಂದ್ರೆ ಅದು ಹೈಕಮಾಂಡ್ ಮೂಲಕ ಸೂಕ್ತ ಸಮಯದಲ್ಲಿ ಆಗ್ತದೆ. ತಗೊಳ್ಳಿ ಎಲ್ಲರದ್ದು ತೊಗೊಂಡ್ರೆ ಒಳ್ಳೆಯದು, ನಾನೇನಿಲ್ಲ ಅಂತ ಹೇಳಿ. ಅದು ಒಳ್ಳೆಯದು. ಅವ್ರೇನೇನು ಮಾಹಿತಿ ಎಲ್ಲ ಕೇಳ್ತಾರಲ್ಲ, ಮಾಹಿತಿ ತಗೊಳ್ಳಿ. ನಾವು ಕೊಡೋದು ಒಂದು, ಅವ್ರು ತೊಗೊಳ್ತಾ ಇರ್ತಾರೆ. ಅದೆಲ್ಲ ಹಾಗಲ್ಲ, ಅದು ತೊಗೊಳ್ಬೇಕು. ನನಗೆ ಕೇಳಿದರೆ ತಗೊಂಡು ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸೋದಕ್ಕೆ ಅವ್ರು ತೀರ್ಮಾನ ತಗೊಳ್ಳೋದಕ್ಕೆ ಒಳ್ಳೇದಲ್ವಾ. ಏನಾದರೂ ಒಂದು ಡೀಟೇಲ್ಸ್ ಅವ್ರ ಹತ್ರ ಕೈಗೆ ಸಿಕ್ಕರೆ ತೀರ್ಮಾನ ತಗೊಳ್ಳೋಕ್ಕೆ ಅವ್ರಿಗೆ ಈಸಿ ಆಗ್ತದೆ. ಅದು ಹೈಕಮಾಂಡಿಗೆ ಅನುಕೂಲ ಆಗ್ತದೆ. ಅದು ಹಂಗೆ ಅಂದ ತಕ್ಷಣ ರಿಪೋರ್ಟ್ ಕಾರ್ಡ್ ತೊಗೊಂಡು ಏನು ಮಾಧ್ಯಮದಲ್ಲಿ ಬರುತ್ತೆ ಆ ಥರ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರನ
ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಮಾಡಬೇಕು, ಅಧಿಕಾರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತಕ್ಕಂಥದ್ದು ಒಂದು ರಿಪೋರ್ಟ್ನ ತೊಗೊಳ್ತಕ್ಕಂಥ ವ್ಯವಸ್ಥೆ ಮೋಸ್ಟ್ಲಿ ಎಲ್ಲ ಪಕ್ಷದವರು ಮಾಡ್ತಾರೆ. ಅದೇನು ಇವಾಗ ಅಲ್ಲ ಸರ್, ಅದಕ್ಕೊಂದು ಟರ್ಮ್ ಇರುತ್ತಲ್ಲ, 2 ವರ್ಷ 2.5 ವರ್ಷ ಆದಾಗ ಅವಾಗ ರಿಪೋರ್ಟ್ ತಗೊಂಡಾಗ ಅವ್ರು ಏನು ಕೆಲಸ ಮಾಡಿರ್ತಾರೆ ಅನ್ನೋದನ್ನ ರಿಪೋರ್ಟ್ ಫುಲ್ಫಿಲ್ ಆಗುತ್ತೆ. ಯಾರಿಗೂ ನಮಗೇನು ಟರ್ಮ್ ಅಂತ ಹೇಳಿ ನಮಗೇನು ಕೊಟ್ಟಿರೋದಿಲ್ಲ. ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ನಡೆಸೋದು. ಯಾವಾಗ ಜವಾಬ್ದಾರಿ ಅವರು ವಾಪಸ್ ತೆಗಿತಾರೆ ಅವಾಗ ನಾವು ನಿಲ್ಲಿಸ್ಬೇಕಾಗುತ್ತೆ. ಅದೇನು ಭಾಳ ದೊಡ್ಡ ವಿಚಾರ ಏನಲ್ಲ. ಸೊ ಅದು ಆಪ್ರೇಷನ್ ರೀತಿಯೇ ಅದು. ಹೆಚ್ಚು ಶಿವಣ್ಣವ್ರು ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಅದಕ್ಕೆ ನಾವು ಅಲ್ಲಿ ಭಾಳ ಎಷ್ಟು ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಅಲ್ಲೇ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ. ಭಾಳ ಐ ಥಿಂಕ್ ಒಳ್ಳೆ ಡಿಸಿಷನ್ ತೊಗೊಂಡ್ವಿ. ಒಳ್ಳೆ ಡಿಸಿಷನ್ನು. ಶಿವಣ್ಣವ್ರು ಮುಂಚೆ ಹೆಂಗಿದ್ರು ಹಾಗೆ ಚೆನ್ನಾಗಿ ಬರ್ತಾರೆ. ಇಲ್ಲ ಅದು ನಾನು ನೋಡಿದೆ ಮಾಧ್ಯಮದಲ್ಲಿ. ಜನರು ಗಾಬರಿ ಆಗೋದು ಬೇಡ. ಅವರಿಗೆ ಮುಂಚೆ ಒಂದು ಸತಿ ಬ್ರೈನಲ್ಲಿ ಒಂದು ಸ್ಟೆಂಟ್ ಹಾಕಿತ್ತು. ಅದು ಪ್ಯಾರಿಸಲ್ಲಿ. ನಾನು ಹೇಳ್ತಾ ಇರೋದು ಇದು 16-17 ವರ್ಷದ ಹಿಂದೆ. ಶಿವಣ್ಣವ್ರು ಹೇಳಿದರು, ಅದನ್ನ ಶಿವಣ್ಣವ್ರು ಹೇಳ್ಕೊಂಡಿದ್ದಾರೆ. ಸೊ ಸ್ಟೆಂಟ್ ಅಲ್ಲಿ ಒಂದು ಸ್ಲೈಟ್ ಬ್ಲಾಕೇಜ್ ಇತ್ತು. ಆವಾಗ ಎಲ್ಲಿ ಮಾಡಿಸ್ಬೇಕು ಅಂದಾಗ ಅಲ್ಲಿ ಮಾಡಿಸಿದ್ವಿ. ಅದಾದ ಮೇಲೆ ಅವ್ರಿಗೆ ಒಂದು ಸತಿ ಹಾರ್ಟ್ ಅಟ್ಯಾಕ್, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲ ಮಾಲ್ಯಲ್ಲಿ ಒಂದು ಹಾರ್ಟಲ್ಲಿ ಸ್ಟೆಂಟ್ ಹಾಕಿದ್ದು. ಸೊ ಈ ಸತಿ ಹೋದಾಗ ಈಗ ಅದನ್ನು ಚೆಕ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಚೆಕ್ ಮಾಡಿ ಅದು ಸರ್. ಸೊ ಸ್ಟೆಂಟ್ ಅಂದರೆ ಟೋಟ್ಲಿ ಡಿಫ್ರೆಂಟ್. ಅದು ನೋಡಿದೆ ನಾನು ನೋಡಿ ಅವರಿಗೆ ಅದೃಷ್ಟ. ಒಂದು ಸತಿ ಆವಾಗ ಬೋರ್ಡ್ ಬಿದ್ದಿತ್ತು. ಅದೊಂದು ಇಟ್ಸ್ ಡಿಫ್ರೆಂಟ್ ಸ್ಟೋರಿ. ಶಿವಣ್ಣವ್ರು ಹೇಳ್ತಾರೆ, ಕೇಳಿ, ಚೆನ್ನಾಗಿದೆ. ಈ ದೇವರ ಆಶೀರ್ವಾದ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಶಿವರಾಜ್ಕುಮಾರ್ ಅವರು ಅಂತ ಹೇಳಿ. ಏನಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. 5-6 ದಿವಸ ಹಾಸ್ಪಿಟ್ಲಲ್ಲಿದ್ದರು ಅಷ್ಟೇ. 5 ದಿವಸ. 6ನೇ ದಿವಸ ಬೆಳಗ್ಗೆ ಅವರು 4 ದಿವಸ ಮುಂಚೆನೇ ಹೋದರು. ಕೆಲವೆಲ್ಲ ಚೆಕಪ್ಸು. 24ನೇ ತಾರೀಕು ಬೆಳಗ್ಗೆ ಅಡ್ಮಿಟ್ ಆಗಿದ್ದು. 6 ಗಂಟೆಗೆ ಹೋದ್ವಿ, 6:30ಗೆ. 8:00ವರೆಗೆ ಆಪ್ರೇಷನ್ಗೆ ಕರ್ಕೊಂಡದ್ದು. ಅವತ್ತೇ ಬೆಳಗ್ಗೆ ಅಡ್ಮಿಷನ್ನು. ಮತ್ತು ಅವತ್ತೇ ಅಲ್ಲಿ ಸಿಸ್ಟಮೇ ಹಾಗೆ. ಇಲ್ಲಿ ನಮ್ಮಲ್ಲೆಲ್ಲ 1 ದಿವಸ 2 ದಿವಸ ಎಲ್ಲ ಮುಂಚೆ ಇಡ್ತಾರೆ. ಇದು ಅಲ್ಲಿ ಒಂಥರ ಸಿಸ್ಟಮ್ ಇರುತ್ತೆ. ಆಮೇಲೆ ಅಲ್ಲಿ ಹೋಟೆಲ್ಲು, ಹಾಸ್ಪಿಟಲ್ ಪ್ರಿಮಿಸಸ್ ಎಲ್ಲ ಹೆಚ್ಚು ಕಮ್ಮಿ, ಅಂದರೆ ಹಿಲ್ಟನ್ ಹೋಟೆಲ್ ಅಂತ ಅಲ್ಲೇ ಇರೋದ್ರಿಂದ ನಮಗೆ ಇದಾಯಿತು. ಅದಾದಮೇಲೆ ಆಪ್ರೇಷನ್ ಆಗಿ ಒಂದು 5-6 ಅವರ್ಸಿಗೆ ಹೋಗಿ ಮಾತಾಡ್ಸ್ಕೊಂಡ್ಬಂದ್ವಿ. ಎಚ್ಚರ ಆಗಿತ್ತು. ಆಮೇಲೆ 2 ಡೇಸ್ ಆದಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅನಸ್ತೇಸಿಯಾ ಇದೆಲ್ಲ. 5 ದಿವಸ ಆದಮೇಲೆ 5-6ನೇ ದಿವಸ ಡಿಸ್ಚಾರ್ಜ್ ಮಾಡಿದ್ರು. ಮತ್ತು ಅದಾದಮೇಲೆ ರೆಗ್ಯುಲರ್ ಚೆಕಪ್ಸ್ ಇರ್ತದೆ, ಅದನ್ನೆಲ್ಲ ಮಾಡ್ಕೊಂಡು ಈಗ ಮೊನ್ನೆಗೆ ಕಂಪ್ಲೀಟ್ಲಿ ಎಲ್ಲ ಅವ್ರ ಬಾಡಿಯಲ್ಲಿ ಒಂದು ಪೈಪ್ ಏನು ಕ್ಯಾಥೆಡ್ರಲ್ ಅಂತ ಹೇಳಿದ್ರು, ಅಲ್ಲಿಗೆ ಕ್ಲೋಸ್. ಇನ್ನೇನಿಲ್ಲ. ಅವ್ರು ಆರಾಮಿದೆ. ಜಸ್ಟ್ ಅ ನಾರ್ಮಲ್ ಪರ್ಸನ್. ಅವರೇ ಹೇಳಿದಾರಲ್ಲ, ಮುಂಚಿನಕ್ಕಿಂತ ಜೋಶಾಗಿ ಬರ್ತೀನಿ ಅಂತ. ಯಾವಾಗ ಬರ್ಬೋದು ಸರ್? 26ನೇ ತಾರೀಕು. 25 ಬೆಳಗ್ಗೆ ಹೊಡ್ತಾರೆ. 26 ಬೆಳಗ್ಗೆ ಇಷ್ಟೊತ್ತಿಗೆ ಇರ್ತಾರೆ. 100%. ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ನಾವು ಹೆಂಗಿದ್ದೀವಿ ಹಂಗೀಗ. ನಮ್ಗಿಂತನೂ ಚೆನ್ನಾಗಾಗಿದ್ದಾರೆ. ಸೊ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಈಗ ಬಂದ ತಕ್ಷಣ. ಐ ಥಿಂಕ್ ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ನನ್ನ ಪ್ರಕಾರ. ಇದೆ ಇಂಡಿಯಾ ಈಗ ಮಾಡಿದ್ದು ಇಂಡಿಯನ್ ಆರಿಜಿನ್ ಡಾಕ್ಟರ್. ಬಾರ್ನ್ ಆ್ಯಂಡ್ ಬಾಟಪ್ ಅವರು ಮಡ್ರಾಸಲ್ಲಿ, ಮತ್ತು ಎಲ್ಲ ಅಲ್ಲಿ 36-37 ವರ್ಷದಿಂದ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಬಾಂಬೆಲಿ ಮಾಡ್ತಾರೆ, ಬೆಂಗಳೂರಲ್ಲೂ ಮಾಡ್ತಾರೆ. ಟೆಕ್ನಾಲಜಿಯಲ್ಲಿ ಚೆನ್ನಾಗಿದೆ. ರಿಸರ್ಚ್ ನಡೀತಾ ಇರ್ತೀವಿ ಯಾವಾಗಲೂ ಅಷ್ಟೇ. ಆ ರಿಸರ್ಚ್ ನೋಡಿದಾಗ ಬೆಸ್ಟ್ ಎಲ್ಲಿ ಅಂತ ಹೇಳಿದಾಗ ಅದನ್ನ ಮಯಾಮಿ ಅಂತ ಹೇಳಿದಾಗ ನಾವು ಅನ್ಕೊಂಡಿದ್ವಿ ಅಷ್ಟೇ. ಇಲ್ಲೂ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಇಲ್ಲ, ನಾನು ಯಾಕೆಂದರೆ ಮಿನಿಸ್ಟರ್ ಆದಮೇಲೆ ಬೇರೆಯವ್ರಿಗೆ ಯಾರಿಗಾರು ಅದನ್ನ ಜವಾಬ್ದಾರಿ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೆ. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅದು ನಾನು ಜಟಾಪಟಿ ಅಂಥೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ. ನನಗೆ ಗೊತ್ತಿಲ್ಲ, ಕಾರಣ ಏನು ಅಂತ ಗೊತ್ತಿಲ್ಲ. ಅದೆಲ್ಲ ನಾನು ಚರ್ಚೆ ಮಾಡೋದು ಸೂಕ್ತ ಅನ್ಸೋದಿಲ್ಲ. ಯಾಕೆಂದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋ ಅಧಿಕಾರ ನನಗಿರೋದಿಲ್ಲ. ಎಲ್ಲ ಪಕ್ಷ ಹೈಕಮಾಂಡ್. ಎನಿಥಿಂಗ್ ಕಾಂಗ್ರೆಸ್ ಪಕ್ಷದೊಳಗೆ ಯಾವುದೇ ತೀರ್ಮಾನಗಳು ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಗಬೇಕಂದ್ರೆ ಅದು ಹೈಕಮಾಂಡ್ ಮೂಲಕ ಸೂಕ್ತ ಸಮಯದಲ್ಲಿ ಆಗ್ತದೆ.
ಹಾಂ ತಗೊಳ್ಳಿ ಎಲ್ಲರದ್ದು ತೊಗೊಂಡ್ರೆ ಒಳ್ಳೇದು, ನಾನೇನಿಲ್ಲ ಅಂತ ಹೇಳಿ, ಅದು ಒಳ್ಳೇದು. ಅವ್ರೇನೇನು ಮಾಹಿತಿ ಎಲ್ಲ ಕೇಳ್ತಾರಲ್ಲ, ಮಾಹಿತಿ ತಗೊಳ್ಳಿ. ನಾವು ಕೊಡೋದು ಒಂದು, ಅವ್ರು ತೊಗೊಳ್ತಾ ಇರ್ತಾರೆ, ಅದೆಲ್ಲ ಹಾಗಲ್ಲ, ಅದು ತೊಗೊಳ್ಬೇಕು. ನನಗೆ ಕೇಳಿದರೆ ತಗೊಂಡು ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸೋದಕ್ಕೆ ಅವ್ರು ತೀರ್ಮಾನ ತಗೊಳ್ಳೋದಕ್ಕೆ ಒಳ್ಳೇದಲ್ವಾ. ಏನಾದರೂ ಒಂದು ಡೀಟೇಲ್ಸ್ ಅವ್ರ ಹತ್ರ ಕೈಗೆ ಸಿಕ್ಕರೆ ತೀರ್ಮಾನ ತಗೊಳ್ಳೋಕ್ಕೆ ಅವ್ರಿಗೆ ಈಸಿ ಆಗ್ತದೆ, ಅದು ಹೈಕಮಾಂಡಿಗೆ ಅನುಕೂಲ ಆಗ್ತದೆ. ಅದು ಹಂಗೆ ಅಂದ ತಕ್ಷಣ ರಿಪೋರ್ಟ್ ಕಾರ್ಡ್ ತೊಗೊಂಡು ಏನು ಮಾಧ್ಯಮದಲ್ಲಿ ಬರುತ್ತೆ, ಆ ಥರ ನಾವೇನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರನ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಮಾಡಬೇಕು, ಅಧಿಕಾರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತಕ್ಕಂಥದ್ದು ಒಂದು ರಿಪೋರ್ಟ್ನ ತೊಗೊಳ್ತಕ್ಕಂಥ ವ್ಯವಸ್ಥೆ ಮೋಸ್ಟ್ಲಿ ಎಲ್ಲ ಪಕ್ಷದವರು ಮಾಡ್ತಾರೆ. ಅದೇನು ಇವಾಗ ಅಂತ ಅಲ್ಲ ಸರ್, ಅದಕ್ಕೊಂದು ಟರ್ಮ್ ಇರ್ತದೆ. 2 ವರ್ಷ ಆದಾಗ ಅವಾಗ ರಿಪೋರ್ಟ್ ತಗೊಂಡಾಗ ಅವ್ರು ಏನು ಕೆಲಸ ಮಾಡಿರ್ತಾರೆ ಅನ್ನೋದನ್ನ ರಿಪೋರ್ಟ್ ಫುಲ್ಫಿಲ್ ಆಗುತ್ತೆ. ಯಾರಿಗೂ ನಮಗೇನು ಟರ್ಮ್ ಅಂತ ಹೇಳಿ ನಮಗೇನು ಕೊಟ್ಟಿರೋದಿಲ್ಲ. ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ನಡೆಸೋದು. ಯಾವಾಗ ಜವಾಬ್ದಾರಿ ಅವರು ವಾಪಸ್ ತೆಗಿತಾರೆ ಅವಾಗ ನಾವು ನಿಲ್ಲಿಸ್ಬೇಕಾಗುತ್ತೆ. ಅದೇನು ಭಾಳ ದೊಡ್ಡ ವಿಚಾರ ಏನಲ್ಲ.